ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನದಲ್ಲಿರ್ತಕ್ಕಂಥ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಹಾಗೆಯೇ A1 ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಇವತ್ತು ಏನಾಗುತ್ತೆ ಅಂತ ನೋಡಬೇಕು. 3 ಗಂಟೆ ಮೇಲೆ ಶುರುವಾಗುತ್ತೆ. ದರ್ಶನ್ ಜಾಮೀನು ಅರ್ಜಿಗೆ SPP ಆಕ್ಷೇಪಣೆ ಸಲ್ಲಿಸ್ತಾರಾ? ಸಲ್ಲಿಸ್ತಾರೆ ಖಂಡಿತ. SPP ಆಕ್ಷೇಪಣೆ ಸಲ್ಲಿಸಲೇಬೇಕು. ಮತ್ತೊಂದು ಕಡೆ A1 ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಲೋವರ್ ಕೋರ್ಟಲ್ಲಿ ರಿಜೆಕ್ಟ್ ಆಗಿತ್ತು, ಈಗ ಹೈಕೋರ್ಟಲ್ಲಿ ಬರ್ತಾ ಇದೆ. ದರ್ಶನ್ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು, ಅದು ಲೋವರ್ ಕೋರ್ಟಲ್ಲಿ ಹಾಕ್ಕೊಂಡಿರೋದು. ಆ ಲೋವರ್ ಕೋರ್ಟಲ್ಲಿ ಹಾಕ್ಕೊಂಡಿರೋದ್ರಿಂದ ಏನು ತುಂಬ ಭರವಸೆಯನ್ನು ಇಟ್ಕೊಂಡೇನಿರಲ್ಲ. ಅವರೇನು ವಾದ ಮಾಡಿದ್ದಾರೆ ಅಂದರೆ ದರ್ಶನ್ ಅಪಹರಣ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. 2 ವಿಚಾರ ಬರುತ್ತೆ, ಅಪಹರಣ ಮತ್ತು ಕೊಲೆ ಎರಡರಲ್ಲೂ ಇವರು ಪಾತ್ರ ಇಲ್ಲ ಅಂತ. ವಿನಯ್ ಮತ್ತು ಪವನ್ ಸೂಚನೆ ಮೇರೆಗೆ ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ಹೇಳ್ತಾರೆ. ವಿನಯ್ ಮತ್ತು ಪವನ್ ಸೂಚನೆ ಮೇರೆಗೆ ಕಿಡ್ನ್ಯಾಪ್ ಮಾಡಲಾಗಿದೆ. ದರ್ಶನ್ ಏನು ಸೂಚನೆ ಕೊಟ್ಟಿಲ್ಲ, ಕಿಡ್ನ್ಯಾಪ್ ಮಾಡ್ಕೊಂಬನ್ನಿ ಅಂತ ದರ್ಶನ್ ಏನು ಹೇಳಿಲ್ಲ. ಇನ್ನು ಕೊಲೆಯಲ್ಲೂ ಕೂಡ ಯಾವುದೇ ಪಾತ್ರ ಇಲ್ಲ. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಶುರು ಮಾಡೋದು ಎಲ್ಲರೂ ಹೀಗೆ ಶುರು ಮಾಡ್ತಾರೆ. ಲಾಯರ್ ದರ್ಶನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಯಾವ ಪಾತ್ರವೂ ಇಲ್ಲ ಅಂತಲೇ ಕೋರ್ಟ್ನಲ್ಲಿ ವಾದ ಶುರು ಮಾಡೋದು. ಒಂದೊಂದಾಗಿ ಅವರು ಎವಿಡೆನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಅದು ಬೇರೆ ರೀತಿ ವಾದ ಪ್ರತಿವಾದಗಳು ತಿರುಗ್ತಾ ಹೋಗುತ್ತೆ. ಬಟ್ ನೋಡೋಣ, ಇವತ್ತು ಹಿರಿಯ ವಕೀಲರು ಯಾರು ಅಪಿಯರ್ ಆಗ್ತಾರೆ ದರ್ಶನ್ ಪರವಾಗಿ, ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಇದೇ ಮೊದಲನೇ ಹಿಯರಿಂಗ್ ಆಗಿರೋದ್ರಿಂದ ಕೋರ್ಟ್ ಯಾವ ತೀರ್ಮಾನವನ್ನಕ್ಕೆ ಬರುತ್ತೆ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕು. ಬಟ್